ಅಸ್ಸಲಾಮಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ 786 ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಪ್ಲೀಸ್ ಒಂದು ಹಂಬಲ್ ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀನಿ. ಒಂದೇ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಪೂರ್ತಿಯಾಗಿ ನೋಡಿ. ಇವತ್ತಂತೂ ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ. ಯಾವ ವಿಡಿಯೋ ಅರ್ಧದಲ್ಲಿ ತುಂಬ ಜನ ಮಾಡ್ತಾ ಇದ್ದೀನಿ ಸಿಸ್ಟರ್, ಅರ್ಧದಲ್ಲೇ ಸ್ಟಾಪ್ ಆಗ್ತಾ ಇದೆ, ಯಾವುದೋ ಕಾರಣಾಂತರದಿಂದ ಸ್ಟಾಪ್ ಮಾಡಬೇಕಾಗುತ್ತೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ, ಅದಕ್ಕೆ ಪೂರ್ತಿಯಾಗಿ ನಾನು ಸೊಲ್ಯೂಷನ್ ಕೊಡ್ತೀನಿ. ಯಾಕೆ, ಯಾವ ವಿಷಯಕ್ಕೋಸ್ಕರ ಈ ಥರ ಅರ್ಧಕ್ಕೆ ನಿಂತೋಗುತ್ತೆ, ಇದರಿಂದ ಏನು ಪರಿಹಾರ ಇದೆ, ಏನು ಒಳ್ಳೆಯದಾಗುತ್ತೆ, ಏನು ಕೆಟ್ಟದಾಗುತ್ತೆ ಅನ್ನೋ ವಿಷಯನ ಪೂರ್ತಿಯಾಗಿ ಹೇಳಿದ್ದೀನಿ. ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ, ಸರಿನಾ? ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ಮೇಲೆ ರಾತ್ರಿನೇ ಎಲ್ಲ ಕೆಲಸ ಮಾಡಿ ಮುಗಿಸಿರ್ತೀರಲ್ವಾ, ನಾನು ಪೂರ್ತಿಯಾಗಿ ಮುಂದೆ ಹೇಳ್ತೀನಿ. ಫಸ್ಟ್ ಇದನ್ನು ನೋಡ್ಕೊಳ್ಳಿ. ಇದನ್ನು ನಾನು ಬರಿತೀನಿ, ಸುಮ್ಮನೆ ನಾನು ಒಂದು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಬರಿತೀನಿ. ಇವಾಗ ನನ್ನ ಕಷ್ಟ ಎಲ್ಲ ಸರಿ ಹೋಗಬೇಕು ಅಂತ ನಾನು ಬರಿತೀನಿ. ಯಾವುದೇ ನಾವು ಬರೆದ್ರೂ ಕೂಡ ಬೇಕು ಅಂತ ಬರಿಬೇಕು, ಯಾವುದೇ ರೀತಿ ಬೇಡ ಆಗಬೇಕು ಆ ಥರ ಏನು ಹೋಗಬೇಡಿ. ಲಾಸ್ಟಲ್ಲಿ ಬೇಕು ಅನ್ನೋದನ್ನ ಬರೀರಿ. ಆಮೇಲೆ 786 ಅಂತ ಬರೆದು ಪ್ಲಸ್ನ ಬರೀರಿ. ಒಂದಿನ ಆಯಿತಾ, ಒಂದಿನ ಪೂರ್ತಿ ಬರೆದ್ರೆ ಏನೋ ಜೋಶಲ್ಲಿ ಎದ್ರಿ ಮಾಡಿದ್ರಿ, ಆಗಬೇಕು, ನನ್ನ ಕಷ್ಟ ಎಲ್ಲ ಪೂರ್ತಿ ಆಗಬೇಕು, ನನ್ನ ವಿಷ್ ಏನಿದೆ ಅದನ್ನೆಲ್ಲ ಪೂರ್ತಿ ಮಾಡಬೇಕು ನಾನು ಅನ್ನೋದನ್ನ ನೀವು ಒಂದಿನ ಆಯಿತು. ಸೆಕೆಂಡ್ ದಿನವೂ ಕೂಡ ಹಾಗೆ ಎದ್ದು ಬೇಗ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೆಕೆಂಡ್ ದಿನವೂ ಕೂಡ ಅದೇ ರೀತಿ ಬರಿಬೇಕಾಗುತ್ತೆ ಅಲ್ವಾ. ಹನ್ನೊಂದು ದಿನವೂ ಒಂದೇ ವಿಶ್ ಏನಿದೆ, ಒಂದೇ ಕೋರಿಕೆ ಏನಿದೆ ಅದನ್ನು ಮಾತ್ರ 11 ದಿನವೂ ಬರೀಲೇಬೇಕು. ಇನ್ನೂ ಕೆಲವರು ಕ್ವಶನ್ ಕೇಳ್ತೀರಾ, ಸಿಸ್ಟರ್ ನನಗೆ ಒಂದೇ ಕಷ್ಟ ಇಲ್ಲ, ತುಂಬ ಕಷ್ಟ ಇದೆ, ಎಲ್ಲನೂ ಬರೆಯೋಕ್ಕಾಗಲ್ವಾ ನಾನು ಅಂತ ಹೇಳಿದ್ರೆ, ಎಲ್ಲನೂ ನಾವು ಒಟ್ಟಿಗೆ ತಿಂತೀವಿ, ಒಟ್ಟಿಗೆ ಮಾಡ್ತೀವಿ ಅಂದರೆ ಆಗುತ್ತಾ? ಒಂದೊಂದಾಗಿ ನಾವು ನೆರವೇರಿಸ್ಕೊಂಡು ಹೋಗಬೇಕು ಅಲ್ವಾ. ಇವಾಗ ನಾವು ಒಟ್ಟಿಗೆ ಎಲ್ಲನೂ ನಾವು ಕೋರಿಕೆ ಇಡ್ತೀವಿ, ವಿಶ್ ಮಾಡ್ತೀವಿ ಅಂದರೆ ಯಾವುದೂ ಕೂಡ ಆಗಲ್ಲ. ಒಂದೇ ಕೋರಿಕೆನೇ ಪದೇ 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 ಹೇಳ್ತಾ ಇದ್ರೆ ಮಾತ್ರ ಅದನ್ನು ನಾವು ಆಗೋ ಹಾಗೆ ಮಾಡೋಕ್ಕಾಗೋದು ಅಲ್ವಾ. ಆ ಥರ ಇವಾಗ ನಮ್ಮ ಅಪ್ಪ ಅಮ್ಮನೇ ಅಂದ್ಕೊಳ್ಳಿ. ಈಗ ಅಪ್ಪ ಅಮ್ಮನಿಗೆ ನಾವು ಒಂದು ಏನಾದರೂ ಹೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಇಲ್ಲ ನಾವು ಎಲ್ಲ ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ಕೇಳಿದ್ರೆ ಎಲ್ಲರೂ ಕೊಡ್ಸೋಕ್ಕಾಗುತ್ತಾ? ಇಲ್ಲ ತಾನೇ. ಹಾಗೇ ಒಬ್ರಿಗೆ ಒಂದು ಚಾನ್ಸ್ ಕೊಡ್ತಾರೆ, ಆವಾಗ ಆ ಚಾನ್ಸನ್ನು ನಾವು ಉಪಯೋಗಿಸ್ಕೊಂಡಾದ್ಮೇಲೆ ಅದು ನಂತರ ಇನ್ನೊಂದು ಕೇಳಬೇಕು. ಆವಾಗ ಮಾತ್ರ ನಮ್ಮ ಅಪ್ಪ ಅಮ್ಮನೂ ಕೂಡ ಅದು ಫಸ್ಟು ನಾವು ಉಪಯೋಗಿಸ್ಕೊಂಡಿರೋದು ಹೇಗಿದೆ, ನಾವು ಚೆನ್ನಾಗಿ ನೋಡ್ಕೊತಿದ್ವಾ. ಇವಾಗ ನಮಗೆ ನಮ್ಮ ಅಪ್ಪ ಅಮ್ಮ ಒಂದು ವಸ್ತುನ ಕೊಡಿಸ್ತಾರೆ, ಅದು ಕೊಡಿಸಿದ ತಕ್ಷಣ ನಾವು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದೀವಿ, ಹಾಳು ಮಾಡಿದ್ದೀವ, ಮುರಿದಾಕಿದ್ದೀವ, ಆ ಥರ ನೋಡ್ಕೋತಾರೆ. ಅದು ನಾವೇನಾದರೂ ಚೆನ್ನಾಗಿ ಇಟ್ಕೊಂಡಿದ್ರೆ ಏನು ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದು ಹಾಳು ಮಾಡ್ಕೊಳ್ಳಲ್ಲ ಇವರು ನಮ್ಮ ಮಕ್ಕಳು ಅಂತ ಬೇರೆದು ಕೊಡ್ಸೋಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ. ಹಾಗೆಯೇ ಅಲ್ಲನೂ ಕೂಡ ಏನೇ ಒಂದು ಕಷ್ಟನ ಪರಿಹಾರ ಮಾಡಿ ನಮಗೆ ಕೊಟ್ಟರೆ ನಾವು ಅದನ್ನು ಹೇಗೆ ಉಪಯೋಗಿಸ್ತೀವಿ ಅದನ್ನು ನೋಡಿ ಈಗ ಒಳ್ಳೆತನದಿಂದ ಮಾಡ್ಕೊಂಡು ಹೋಗ್ತಿದ್ದೀವಿ, ಕರೆಕ್ಟಾಗಿದ್ದಾರೆ ಅಂತ ಹೇಳಿ ಮತ್ತೆ ಇನ್ನೊಂದು ಕೋರಿಕೆ ಏನಿದೆ, ವಿಶ್ ಏನಿದೆ ಅದನ್ನು ಪೂರ್ತಿ ಮಾಡ್ತಾರೆ. ಇವಾಗ ನಾನು 3ನೇ ದಿನಕ್ಕೆ ಎದ್ದೇಳೋಕ್ಕಾಗಿಲ್ಲ, ಯಾವುದೋ ಒಂದು ಕಾರಣಕ್ಕೆ ನಿದ್ದೆ ಜಾಸ್ತಿ ಇತ್ತು, ಅಲಾರಾಮ್ ಹೊಡಿನಿಲ್ಲ, ಎಲ್ಲೋ ಊರಿಗೆ ಹೊರಟೋದೆ, ಇನ್ಯಾವುದೋ ಪ್ರಾಬ್ಲಮ್ ಇತ್ತು, ನಮ್ಮ ಮನೇಲಿ ಗೆಸ್ಟ್ ಬಂದುಬಿಟ್ಟಿದ್ರು ಅಂತ 3ನೇ ದಿನವೂ ಆಗಿಲ್ಲ, 4ನೇ ದಿನವೂ ಆಗಿಲ್ಲ. ಮತ್ತೆ 5ನೇ ದಿನ ಎದ್ದು ಕಂಟಿನ್ಯೂ ಮಾಡ್ಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗಲ್ಲ. ಯಾಕೆಂದರೆ ನಾವು ನಮ್ಮ ಎಷ್ಟು ದಿನದ ಕಷ್ಟ ಇದೆ ಏನೋ ತುಂಬ ಯಾರೂ ಕೂಡ ನಿರ್ವಹಿಸೋಕ್ಕಾಗಲ್ಲ. ಅಷ್ಟು ಕಷ್ಟನ ನಾವು 11 ದಿನ ನಾವು ಪೂರ್ತಿ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಅಷ್ಟು ದೊಡ್ಡ ಕಷ್ಟನ ಅಲ್ಲ ಹೇಗೆ ನಿರ್ವಹಿಸ್ತಾರೆ ಅಲ್ವಾ. ಅಲ್ಲಾನು ಅಂದ್ಕೊಳ್ಳಿ, ನೀವು ದೇವರು ನಿಮ್ಮ ನಂಬಿಕೆ ಏನಿದೆ ಅದನ್ನು ನೀವು ಅಂದ್ಕೊಳ್ಳಿ. ನಾನು ಆ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಏನು ನಂಬಿದ್ದೀನಿ ಅದನ್ನು ಮಾತ್ರ ನಾನು ಹೇಳ್ತೀನಿ, ಹೇಗೆ ನಿರ್ವಹಿಸ್ತಾರೆ ಅಲ್ವಾ. ಅದಕ್ಕೆ ಹೇಳೋದು, ನಾವು ಇವಾಗ 11 ದಿನ ಅಂತ ನಾವು ಫಿಕ್ಸ್ ಮಾಡಿಬಿಟ್ಟಿದ್ವಿ. 11 ದಿನವೂ ಕೂಡ ನಮ್ಮ ಕಷ್ಟಕ್ಕೋಸ್ಕರ ಆ ದಿನಗಳು ಅಷ್ಟು ಒಂದು 2 ಗಂಟೆ 3 ಗಂಟೆ ಟೈಮನ್ನು ನಾವು ಅದಕ್ಕೋಸ್ಕರನೇ ನಾವು ಕೊಡ್ತಾಯಿದ್ದೀವಿ, ನಮ್ಮ ಕಷ್ಟ ನಿವಾರಣೆ ಆಗೋಕ್ಕೋಸ್ಕರನೇ ನಾವು ಕೊಡ್ತಾಯಿದ್ದೀವಿ ಅಂತ ಅಂದಮೇಲೆ 11 ದಿನವೂ ಕೂಡ ನಾವು ತುಂಬ ಶ್ರದ್ಧೆಯಿಂದ ತುಂಬ ಕಷ್ಟಪಟ್ಟು ಮನಸಾರೆ ಇಷ್ಟಪಟ್ಟು ನೀವು ಮಾಡಬೇಕಾಗುತ್ತೆ.
ಇವಾಗ 11 ದಿನ ನೀವು ಪೂರ್ತಿ ಮಾಡೋಕ್ಕಾಗಲ್ಲ. ಯಾಕೆ ಅಂತಲೂ ಕೂಡ ಹೇಳ್ತೀನಿ. ನಮ್ಮ ಮನೆಗಳಲ್ಲಿ ನಮ್ಮ ಮನಸ್ಸಲ್ಲಿ ಆಲ್ರೆಡಿ ನೆಗೆಟಿವ್ ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ, ಸರಿನಾ? ನೆಗೆಟಿವ್ ಅನ್ನೋದು ನಮ್ಮ ಮನಸ್ಸಿಗೆ ಬಂದುಬಿಡುತ್ತೆ. ಅದು ಇವಾಗ ನಾವು ಒಳ್ಳೆ ಪಾಸಿಟಿವ್ ವಿಷಯನ ನಮ್ಮ ಮನೆ ಒಳಗಡೆ ತೊಗೊಂಡು ಬರ್ತಿದ್ದೀವಿ ಅಂದರೆ ನೆಗೆಟಿವ್ ಅನ್ನೋದು ಏನು ಮಾಡುತ್ತೆ, ಈಗ ಪಾಸಿಟಿವ್ ಅನ್ನೋದು ಬಂದುಬಿಟ್ರೆ ನೆಗೆಟಿವ್ಗೆ ಜಾಗ ಇರಲ್ಲ. ಹಾಗಾಗಿ ಅದನ್ನು ತಪ್ಪಿಸ್ಬೇಕಾದ್ರೆ ಅದನ್ನು ಏನೋ ಒಂದು ಕಾರಣ ಹೇಳಿ, ಇಲ್ಲ ಹುಷಾರು ತಪ್ಪೋಗ್ಬೋದು, ಇಲ್ಲ ಎಲ್ಲೋ ಊರಿಗೆ ಹೋಗ್ಬೋದು, ಇಲ್ಲ ಮಧ್ಯ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ನಿದ್ದೆ ಜಾಸ್ತಿ ಬರೋದು, ಸೋಂಬೇರಿತನ ಜಾಸ್ತಿ ಆಗೋದು, ಇದರಿಂದ ಏನಾಗುತ್ತೆ, 2 ದಿನ ಮಾಡಿದೆ ಏನಾಗೋಯ್ತು ಅನ್ನೋ ಒಂದು ಮನಸ್ಥಿತಿ ಬರೋದು, ಅದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆಲ್ಲ ನೆಗೆಟಿವ್ ಎನರ್ಜಿನೇ ನಮ್ಮ ಮನೇಲಿರೋ ಕಾರಣ. ನಮಗೆ ಪಾಸಿಟಿವ್ ಅನ್ನೋದು ನಮ್ಮ ಮನೆ ಒಳಗಡೆ ಬಂದರೆ ನೆಗೆಟಿವ್ಗೆ ಜಾಗ ಇರಲ್ಲ ಅಂತ ಅದಕ್ಕೆ ಆಲ್ರೆಡಿ ಗೊತ್ತಿದೆ. ಅದಕ್ಕೋಸ್ಕರ ಇದನ್ನೆಲ್ಲ ತಪ್ಪಿಸೋಕ್ಕೆ ಮಾಡುತ್ತೆ. ಈಗ 11 ದಿನ ನಮ್ಮ ಪೂರ್ತಿ ಮಾಡಿಬಿಟ್ರೆ ನೆಗೆಟಿವ್ ಅನ್ನೋದು ನಮ್ಮ ಮನೇಲಿ ಖಂಡಿತವಾಗ್ಲೂ ಅದಕ್ಕೆ ಸ್ವಲ್ಪನೂ ಕೂಡ ಜಾಗ ಕೊಡಲ್ಲ. ನಾವು ಒದ್ದು ಓಡಿಸ್ತಾ ಇರ್ತೀವಿ. ಯಾವತ್ತಿದ್ರೂ ನಮ್ಮ ಮನೇಲಿ ಪಾಸಿಟಿವ್ ಅನ್ನೋದು ನಮ್ಮ ಮನೇಲಿ ಯಾವತ್ತೂ ಇರುತ್ತಲ್ಲ, ಅದಕ್ಕೋಸ್ಕರ ಆ ಥರ ಆಗುತ್ತೆ. ಮಧ್ಯ ಥರ ಎಲ್ಲ ಆಗುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ ನೀವು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ. ಆರಾಮಾಗಿ ನೀವು ಎದ್ದು ಆ ಟೈಮಲ್ಲಿ ನೀವು ಒಂದು 3 ಗಂಟೆ ಟೈಮ್, 2 ಗಂಟೆ ಟೈಮ್ ಅದಕ್ಕೋಸ್ಕರ ನೀವು ಇಟ್ಟು ನೀವು ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ 100ಗೆ 100% ನಿಜ ಆಗುತ್ತೆ. ಇದನ್ನು ನಾನು ಹೇಳೋದು ತುಂಬ ಜನ ಕೇಳ್ತೀರಾ ಕ್ವಶನ್ಗಳು, ಎಲ್ಲದಕ್ಕೂ ಕೂಡ ನಾನು ಕಮೆಂಟಲ್ಲಿ ಒಬ್ಬರಿಗೆ ಇಬ್ಬರಿಗೆ ಕೊಡ್ಬೋದು. ಸಾವಿರಾರು ಜನ ನನಗೆ ಕಮೆಂಟನ್ನು ಮಾಡ್ತೀರಾ. ಎಲ್ಲರಿಗೂ ಕೂಡ ನಾನು ಇದನ್ನು ಕಮೆಂಟನ್ನು ರಿಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ವಿಡಿಯೋನೇ ಮಾಡಿ ಬಿಡೋದು ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ನೋಡಿ. ನಾನು ಇವಾಗ ನೋಡಿ, ನಾನು 3:30ಗೆ ಟೈಮಿಂಗ್ ಇಟ್ಕೊಂಡಿದ್ದೀನಿ. 3:30ಗೆ ಎದ್ದು ಹಾಫ್ ಆನ್ ಅವರ್ ಸ್ನಾನ ಮಾಡ್ತೀನಿ. ಹಾಫ್ ಆನ್ ಅವರ್ ಸ್ನಾನ ಬಟ್ಟೆ ಎಲ್ಲ ಹಾಕೋವರೆಗೂ ಹಾಫ್ ಆನ್ ಅವರ್ ಆಗೋಗುತ್ತೆ ಪೂರ್ತಿ. ಇನ್ನು 4 ಗಂಟೆಗೆ ನಮಾಜ್ ಮಾಡ್ತೀನಿ. ನಾನು ತಹಜ್ಜುದ್ ನಮಾಜ್ ಅಂತ ಇದೆ ನಮ್ಮಲ್ಲಿ, ತಹಜ್ಜುದ್ ನಮಾಜ್ ಮಾಡ್ಕೋತೀನಿ. ಅದು ಒಂದು ಹಾಫ್ ಆನ್ ಅವರ್ ಆಗುತ್ತಾ. ತಹಜ್ಜುದ್ ನಮಾಜ್ ಮಾಡ್ಕೊಂಡ ಮೇಲೆ ಹಾಫ್ ಆನ್ ಅವರ್ ಆಗುತ್ತೆ. ಫಸ್ಟು ನಾನು ಸ್ನಾನ ಮಾಡಿ ಬಂದ ತಕ್ಷಣ ಒದ್ದೆ ತಲೆಯಲ್ಲೇ ನಾನು ಹೋಗಿ ದೀಪ ಹಚ್ಚಿ ಸಾಂಬ್ರಾಣಿ ಏನಿದೆ ಅದನ್ನು ಹಚ್ಚಿ ನಾನು ನಮಾಜ್ಗೆ ನಿಂತ್ಕೋತೀನಿ. ನಮಾಜ್ ಮಾಡಿ ನಮಾಜು ಕೂಡ ಒಂದು ಹಾಫ್ ಆನ್ ಅವರ್ ಆಗುತ್ತೆ ನನಗೆ ನಮಾಜ್ ಮಾಡೋಕ್ಕೆ. ಅದುವರೆಗೆ 4:15 ಆಗೋಗುತ್ತೆ. 4:15ಗೆ ನಾನು ಎದ್ದು ನನ್ನ ಕೋರಿಕೆ, ನನ್ನ ವಿಶ್ ಏನಿದೆ ಅದು ಒಂದು ಬುಕ್ಕಲ್ಲಿ ನಾನು ಬರ್ಕೋತೀನಿ. ಓಕೆನಾ? ಅದು ಬುಕ್ಕಲ್ಲಿ ಇಷ್ಟು ಫಸ್ಟ್ನೇ ದಿನ, 2ನೇ ದಿನ, 3ನೇ ದಿನ ಆ ಥರ ಬರೆದು 7, 8, 6 ಅಂತ ಬರೆದು ಅದಾದಮೇಲೆ ನನ್ನ ಕೋರಿಕೆ ಏನಿದೆ ಅದನ್ನು ನಾನು ಬರ್ಕೋತೀನಿ. ಬರೆದಾದ್ಮೇಲೆ ಓಕೆ, ಇದನ್ನು ಬರೆದಾದ್ಮೇಲೆ ನಾನು ಏನಿದೆ ಎಲ್ಲ ಕೆಲಸನೂ ಮುಗಿಸೋಗಿದ್ರೆ ಮುಗಿಸ್ತೀನಿ, ಇಲ್ಲ ಮಲ್ಕೊಳ್ಳೋಗಿದ್ರೆ ಮಗಿಸ್ತೀನಿ. ನಾವು 11 ದಿನ ನಾವು ಪೂರ್ತಿಯಾಗಿ ನಾವು ಅರ್ಪಣೆ ಮಾಡಿಲ್ಲ ಅಂದರೆ ನಮಗೆ ಯಾಕೆ ಅಲ್ಲ ನಮಗೆ ಸುಖ ಕೊಡಬೇಕು, ಹಣ ಕೊಡಬೇಕು, ಸಾಲ ತೀರಿಸ್ಬೇಕು, ನಮ್ಮ ಕಷ್ಟ ಏನು ಕೋರಿಕೆ ಇದೆ ಅದನ್ನು ನಾವು ಹೇಗೆ ಕೊಡಬೇಕು ಅಂತ ಅವ್ರಿಗೂ ಕೂಡ ಇದಿರುತ್ತಲ್ವ. ನಾವು ನಿಯತ್ತಾಗಿ ನಾವು ಅರ್ಪಣೆ ಮಾಡಿರೋ ಒಂದು ಅಷ್ಟು ದಿನನ ನಾವು ಅಷ್ಟು ನಿಯತ್ತಾಗಿ ಮಾಡ್ಕೊಂಡು ಹೋದರೆ ಅವರು ಕೂಡ ಅಷ್ಟೇ ಭಯ ಭಕ್ತಿಯಿಂದ ಮಾಡ್ತಾ ಇದ್ದಾರೆ, ನಿಯತ್ತಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ನಾವು ಏನಾದರೂ ಅವ್ರು ಕೇಳಿರೋಂಥ ವರನ ನಾವು ಕೊಡಲೇಬೇಕು ಅನ್ನೋದಕ್ಕಾದರೂ ಕೊಡ್ತಾರೆ ಅಲ್ವಾ. ನಾವು ನಮ್ಮ ಇಷ್ಟಕ್ಕೆ ನಾವು ಮಾಡ್ಕೊಂಡು ಹೋದರೆ ಯಾವುದೇ ರೀತಿಲೂ ನಮಗೆ ಅದರದ್ದು ಪ್ರತಿಫಲ ಸಿಗಲ್ಲ. ತುಂಬ ಜನ ಕೇಳ್ತೀರಾ ನೀವು ನನಗೆ, ಸಿಸ್ಟರ್ ಆಗ್ತಾ ಇಲ್ಲ, ಎಲ್ಲೋ ಅರ್ಜೆಂಟ್ ಊರಿಗೆ ಹೋಗಬೇಕು, ಇಲ್ಲ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಬರುತ್ತೆ. ಮಂತ್ಲಿ ಪ್ರಾಬ್ಲಮ್ ಎಲ್ಲ ಹುಡುಗಿರಿಗೂ ಬರುತ್ತೆ, ಆದರೆ ಡೇಟ್ ಗೊತ್ತಿರುತ್ತಲ್ವ. ನಾನು ಹೇಳಿರೋದು ಬರೀ 11 ದಿನ ಮಾತ್ರ, 1 ತಿಂಗಳಿಗೆ ಒಂದ್ಸತಿ ಅದು ಆಗೋದು. ಮಧ್ಯದಲ್ಲಿ ಅದಾದಾದಮೇಲೆ 7 ದಿನ ಸ್ನಾನ ಗಿನ ಮಾಡಿ 7ನೇ ದಿನಕ್ಕೆ 8ನೇ ದಿನಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದಲ್ವ. ಇನ್ನೂ ನಿಮಗೆ 20+ ದಿನಗಳು ನಿಮಗೆ ಸಿಗುತ್ತೆ. ಆವಾಗ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಇನ್ನು ಒಂದು ವಾರದಲ್ಲಿ ಆಗುತ್ತೆ ಅಂತ ಗೊತ್ತಿದೆ, 4 ದಿನಲ್ಲಿ ಆಗುತ್ತೆ ಅಂತ ಗೊತ್ತಿದೆ, ಆದರೂ ಕೂಡ ಯಾಕೆ ಸ್ಟಾರ್ಟ್ ಮಾಡ್ತೀರಾ? ಆ ಥರ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅರ್ಧಂಬರ್ಧ ಆಗುತ್ತೆ ಅಲ್ವಾ. ನೀವು ಪೂರ್ತಿಯಾಗಿ ಮಾಡ್ತೀರಾ ಅಂದರೆ ಡೇಟ್ ಕಳೆದ್ಬಿಟ್ಟು ಮಾಡಿ. ಈಗ ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವರ್ಷ ನೀವು ವೆಯ್ಟ್ ಮಾಡಿದ್ದೀರಾ ಅಂದರೆ ಒಂದಿಷ್ಟು ದಿನಗಳು ವೆಯ್ಟ್ ಮಾಡೋಕ್ಕಾಗಲ್ವಾ ನಿಮಗೆ? ಅಷ್ಟು ದಿನ ವೆಯ್ಟ್ ಮಾಡಿ ಆ ಟೈಮಲ್ಲಿ ಮಾಡ್ಕೊಂಡು ಹೋಗಿ, ಸರಿನಾ? ಎಲ್ಲರೂ ಅಷ್ಟೇ, ಒಂದು 3:15ಗೆ ಒಂದಿನ 2 ದಿನ ಅಷ್ಟೇ ನಿಮಗೆ ಕಷ್ಟ ಆಗೋದು. ಅದಾದಮೇಲೆ ನಿಮಗೆ ಅಭ್ಯಾಸ ಆಗುತ್ತೆ. ಅದೆಲ್ಲ ಆದಮೇಲೆ ಬೇಕಾದರೆ ನೀವು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಇವಾಗ ನಾನು ನಿಮಗೆ 5 ಗಂಟೆಗೆ ಎಲ್ಲ ನಿಮ್ಮದು ಪ್ರೇಯರ್ ಎಲ್ಲ ಮುಗಿಯುತ್ತಲ್ವ, ಬರೆದೆಲ್ಲ ಆಯಿತು ಅಲ್ವಾ.
ಇನ್ನೂ ನಿಮಗೆ 1 ಅವರ್ ಟೈಮ್ ಸಿಗುತ್ತೆ ಅಂದರೆ ಇನ್ನೂ 1 ಅವರ್ ಮಲ್ಕೊಳ್ಳಿ, ಇನ್ನೂ 1 ಅವರ್ ಮಲ್ಕೊಳ್ಳಿ, ಪರವಾಗಿಲ್ಲ, ಏನೂ ಕೂಡ ಆಗಲ್ಲ. ಇನ್ನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾವು ಕಷ್ಟ ಬಿದ್ದಿಲ್ಲ ಅಂದರೆ ನಮಗೆ ಅದ್ರ ಫಲ ಹೇಗೆ ಸಿಗುತ್ತೆ ಸಿಗಲ್ಲ ಅಂತ ಒಂದು ಕ್ಯೂ ಅಂದ್ಕೊಳ್ಳಿ. ಯಾವುದೋ ಒಂದು ವಿಷಯಕ್ಕೆ, ವಸ್ತುಕ್ಕೋ, ಊಟಕ್ಕೋ, ಏನೋ ಒಂದಕ್ಕೆ ಕ್ಯೂಗೆ ನಿಂತಿದ್ದೀವಿ ನಾವು. ಫಸ್ಟ್ನವರು, ಎರಡನೇವರು, ಮೂರನೇವರು, ನಾಲ್ಕನೇವರು, ಒಂದು 10 ಜನ ನಿಂತಿರ್ತಾರೆ ಅಂದ್ಕೊಳ್ಳಿ. ಯಾಕೆಂದರೆ ಫಸ್ಟಾಗಿ ನಾವು ನಿಂತ್ಕೋಬೇಕು ಅಂದರೆ ಅದಕ್ಕೆ ಕಷ್ಟ ಬೀಳಬೇಕು ಅಲ್ವಾ. ಯಾಕೆಂದರೆ ಫಸ್ಟು ನಾವು ನಿಂತಿದ್ದೀವಿ ಅಂದರೆ ಅದು ಬೇಗ ಬಂದಿದ್ದೀವಿ, ಬೇಗ ಇದ್ದಿದ್ದೀವಿ, ಶಿಸ್ತಾಗಿ ನಾವು ಬೇಗ ಬಂದು ನಿಂತ್ಕೊಂಡಿದ್ದೀವಿ. 1, 2, 3, 4 ಅನ್ನೋ ಒಂದು ಏನು ಸ್ಥಾನ ಇದೆ ಅದು ಬಂದು ನಾವು ಶಿಸ್ತಾಗಿ ಅದಕ್ಕೆ ಕಷ್ಟಪಟ್ಟು ನಾವು ಮುಂದೆ ಬಂದು ನಿಂತಿದ್ದೀವಿ. ಏನು ಅದ್ರ ಪ್ರತಿಫಲ ಸಿಗಬೇಕು, ಇಲ್ಲ ನನಗೆ ಜಾಸ್ತಿ ಹೊಟ್ಟೆ ಹಸ್ತಿದೆ, ಊಟನೇ ಅಂದ್ಕೊಳ್ಳಿ. ಊಟ ಕೊಡ್ತಾ ಇದ್ದಾರೆ, ನನಗೆ ಜಾಸ್ತಿ ಹಸುವಿದೆ, ನನಗೆ ಊಟದ ಅವಶ್ಯಕತೆ ಇದೆ, ಹಾಗಾಗಿ ನಾನು ಫಸ್ಟು ಬೇಗ ಹೋಗಿ ಫಸ್ಟ್ ನಾನೇ ನಿಂತ್ಕೋಬೇಕು ಅಂತ ಅವ್ರ ಮೈಂಡಿಗಿರುತ್ತೆ. ಹಾಗಾಗಿ ನಾವು ಫಸ್ಟ್ ಹೋಗಿ ನಿಂತ್ಕೊಂಡಿರ್ತೀವಿ. ಆದರೆ ಫಸ್ಟ್ ಹೋಗಿರೋರಿಗೆ ಗೊತ್ತಲ್ವಾ, ಜಾಸ್ತಿಯಾಗಿ ಕೊಡ್ತಾರೆ. 2ನವ್ರಿಗೆ, 3ನವ್ರಿಗೆ, 4, 5ನೇ ಅಂದ್ಕೊಳ್ಳಿ, ಒಂದಿಷ್ಟು ಜಾಸ್ತಿನೇ ಬರುತ್ತೆ. ಯಾಕಂದರೆ ಅವ್ರು ಸ್ವಲ್ಪ ಮುಂದೆ ನಿಂತಿದ್ದಾರೆ ಅಲ್ವಾ. ಇವಾಗ ನಾನು ಲಾಸ್ಟಾಗಿ ನಾನು ಮಾಡ್ತೀನಿ, ಅಯ್ಯೋ ಸಿಕ್ಕಿದ್ರೆ ಸಿಕ್ಕಲಿ, ಸಿಕ್ಕಿಲ್ಲ ಅಂದರೆ ಹೋಗಲಿ, ಆ ಥರ ಏನೋ ಒಂದು ಲೇಸಿಯಾಗಿ ಲಾಸ್ಟಲ್ಲಿ ನಿಂತ್ಕೋತಾರೆ ನೋಡಿ, ಅವರಿಗೆ ಸ್ವಲ್ಪ ಸಿಗುತ್ತೆ, ಸಿಗದೇನೂ ಇರುತ್ತೆ, ಆ ಥರ ಆಗುತ್ತೆ ಅಲ್ವಾ. ಹಾಗೆ ಲೈಫಲ್ಲೂ ಅಷ್ಟೇ, ನಾವು ಏನೇ ಒಂದು ಶಿಸ್ತಾಗಿ ನಾವು ಕೇಳ್ಕೊತೀವಿ ಅಂದರೆ ಅದನ್ನು ಮನಸ್ಸು ಪೂರ್ತಿಯಾಗಿ ಕೇಳ್ಕೋಬೇಕಾಗುತ್ತೆ. ಆವಾಗಲೇ ಮಾತ್ರ ನಮಗೆ ಜಾಸ್ತಿಯಾಗಿ ಏನು ಕೇಳ್ಕೊತೀವಿ ಅದನ್ನು ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಅದಲ್ಲದೆ ನಾವು ಬೇಗ 3:30ಇಂದ 5 ಗಂಟೆವರೆಗೂ ನಾವು ಏನೇ ಕೇಳಿದ್ರೂ ಕೂಡ ಖಂಡಿತವಾಗ್ಲೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು 9 ಜನ ಇಲ್ಲ 11 ಜನಕ್ಕೆ ಶೇರ್ ಮಾಡಿ. ಆ ಶೇರ್ ಮಾಡಿರೋ ಒಂದು ಇದನ್ನು ಕೂಡ ನಿಮಗೆ ಸಿಗುತ್ತೆ, ಅದ್ರ ಫಲ ಏನಿದೆ ಅದು ಕೂಡ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಅದನ್ನು ಕೂಡ ಹೇಳಿ, ನಾನು ನಿಮಗೆ ವಿಡಿಯೋದಲ್ಲಿ ನಿಮಗೆ ಇನ್ನೂ ಸ್ಪಷ್ಟನೆ ಕೊಡ್ತೀನಿ. ಏನಾದರೂ ಡೌಟ್ ಇದ್ದರೆ, ಇನ್ನೂ ಸಾಕು ಅಂದ್ಕೊಂಡಿದ್ದೀನಿ, ಇಷ್ಟೊಂದು ಸ್ಪಷ್ಟನೆ ಕೊಟ್ಟಿದ್ದೀನಿ, ಅರ್ಥ ಆಗಿದೆ ಎಲ್ಲ ಜನಗಳಿಗೂ, ಎಲ್ಲ ಹೆಣ್ಮಕ್ಳಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಬಿಡೋಕ್ಕೆ ಹೋಗಬೇಡಿ, ಸರಿನಾ. ಎಷ್ಟೇ ಕಷ್ಟ ಬಂದರೂ ಅರ್ಧಕ್ಕೆ ಬಿಡೋಕ್ಕೆ ಹೋಗಬೇಡಿ ಅಂತ ನಾಳೆ ಇನ್ನೊಂದು ವಿಡಿಯೋಗೆ